ನಾನು ಕೆನಡಾದಲ್ಲಿ thothapuri ಚಿತ್ರ ಬಿಡುಗಡೆ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ಬಂದಾಗ ಪ್ರಜ್ಞಾ ಜೈನ್ ಅವ್ರನ್ನ ಭೇಟಿ ಮಾಡಿದೆ. ಇವರು ಒಂದು ಯೂಟ್ಯೂಬ್ ಚಾನಲ್ಲು ರನ್ ಮಾಡ್ತಾ ಇದ್ದಾರೆ. ನಿಮ್ಮ ಚಾನಲ್ಲು ನಾಟ್ ಓನ್ಲಿ ಫಾರ್ ಕೆನಡಾ, ಇಡೀ ವಿಶ್ವದಲ್ಲಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆಲ್ಲಲಿ. ಕನ್ನಡ ಭಾಷಣ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಟ್ಟಂತ ನಮ್ಮ ಹೆಮ್ಮೆಯ ಕನ್ನಡಿಗ ಚಂದ್ರ arya ಸರ್. ಕನ್ನಡದಲ್ಲಿ ವಿಡಿಯೋ ಮಾಡಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಜನರಿಗೆ ಇಲ್ಲಿ ಕೆನಡಾದಲ್ಲಿ ನಮ್ಮ ಜೀವನ ಹೇಗಿದೆ, ನಮ್ಮ ಕನ್ನಡದವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀರಲ್ಲ, ಅದು ಯು ಆರ್ ಡೂಯಿಂಗ್ ಮಚ್ ಬೆಟರ್ ಜಾಬ್. ಇವರು ಹುಡುಗರು ಹೆಂಗೆ ಅಂದರೆ ಸರ್, ಏನು ಲವ್ ಮಾಡೋ ಟೈಮಲ್ಲಿ ಅವ್ರ ಬಿಲ್ಡಪ್ಗಳನ್ನ ನೋಡಬೇಕು ಸರ್. ಏನು ಹೂವು ಹಿಡ್ಕೊಳೋದೇನು, ಆ ನೀಲ್ ಡೌನ್ ಮಾಡ್ಕೊಂಡು ಕೊಡೋದೇನು. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಇವತ್ತು ನನ್ನನ್ನು ನೋಡಿ ಏನಪ್ಪ ಇವಳು ರೆಡಿ ಆಗಿದ್ದಾಳೆ ಅಂತ ಅನ್ಕೊಂತಾ ಇದ್ರೆ, ಇವತ್ತು ಸ್ಯಾಟರ್ಡೇ ಅಕ್ಟೋಬರ್ 15. ಇವತ್ತು ನಮ್ಮ ಕೆನಡಾಗೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಬಂದಿದ್ದಾರೆ. ಅವರು 2 days ಆಯ್ತು ಬಂದು. ಅವರು ಥರ್ಸ್ಡೇ ಬಂದಿದ್ದಾರೆ, ಇವತ್ತು ಸ್ಯಾಟರ್ಡೇ. ಅವರ ಒಂದು thothapuri ಮೂವಿ ಇಲ್ಲಿ ಪ್ರೀಮಿಯರ್ ಶೋ ನಡೀತಾ ಇದೆ ಕೆನಡಾದಲ್ಲಿ, ಟೊರೊಂಟೋದಲ್ಲಿ. ಸೊ ಅದಕ್ಕೋಸ್ಕರ ಅವರನ್ನು ಇಲ್ಲಿ ಕರೆಸಿದ್ದಾರೆ. ಅವ್ರ ಜಸ್ಟ್ ಒಂದು 4 daysಗೆ ಬಂದಿದ್ದಾರೆ ಅವರ ಬ್ಯುಸಿ ಶೆಡ್ಯೂಲ್ ಇಂದ. ಆಬ್ವಿಯಸ್ಲಿ ಅವ್ರು ಇವಾಗ MP ನಮ್ಮ ರಾಜ್ಯಸಭೆದು. ಸೊ ಆ ಬ್ಯುಸಿ ಶೆಡ್ಯೂಲ್ ಇಂದಾನು ಜಸ್ಟ್ 4 daysಗೆ ಜಗ್ಗೇಶ್ ಅವರು ಮತ್ತೆ ಅವರ ವೈಫ್ ಪರಿಮಳ ಜಗ್ಗೇಶ್ ಅವರು ಕೂಡ ಕೆನಡಾ ಬಂದಿದ್ದಾರೆ. ಇವತ್ತು thothapuri ಪ್ರೀಮಿಯರ್ ಶೋ ಸೆಲೆಬ್ರಿಟಿ ಶೋ ನಡೀತಾ ಇದೆ ಇವತ್ತು ನಮ್ಮ ಟೊರೊಂಟೋಲಿ. ಆದ್ಮೇಲೆ ಶೋ ಮುಗಿದ್ಮೇಲೆ ಅವರಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಕೂಡ ಇದೆ. ಅವ್ರು ಜಗ್ಗೇಶ್ ಅವರು, ಪರಿಮಳ ಜಗ್ಗೇಶ್ ಅವರು, ಆಮೇಲೆ ನಮ್ಮ ಕೆನಡಾ MP ಚಂದ್ರ ಆರ್ಯ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ತುಂಬಾ ಡಿಗ್ನಿಟರೀಸ್ ಎಲ್ಲ ಗೆಸ್ಟ್ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಆ ಇವೆಂಟ್ಗೆ ನಾವ್ ಇವಾಗ ರೆಡಿ ಆಗಿ ಹೋಗ್ತಾ ಇದೀವಿ. ಆ ಇವೆಂಟ್ ನ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಬ್ರು ನನ್ನ ಜೊತೆ ಇದ್ದಾರೆ. ಇಬ್ರು ಸೇರಿ ನಾವು ಇವತ್ತು ಆ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇದೀವಿ. ಜಗ್ಗೇಶ್ ಅವ್ರ ಜೊತೆ ಇವತ್ತು ಒಂದು ಮೂವಿ ನೋಡುವಂತ ಒಂದು ಆಪರ್ಚುನಿಟಿ ಇದೆ ಇವತ್ತು ನಮ್ಗೆ ಇಲ್ಲಿ. ಡ್ರೀಮ್ಸ್ ಮೀಡಿಯಾ ಕಡೆಯಿಂದ ಆಗ್ತಾ ಇರೋದು ಇದು. ಅದಾದ್ಮೇಲೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಇದೆ. ನಾನೊಂದ್ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಹೋಸ್ಟ್ ಮಾಡ್ತಾ ಇರೋದಲ್ವಾ, ಸೊ ಅದಕ್ಕೆ. ಬಟ್ ಒಂಥರ ಖುಷಿನೂ ಇದೆ. ನಮ್ಮ ಜಗ್ಗೇಶ್ ಅವರು ಕೆನಡಾ ಬಂದಿದ್ದಾರೆ, ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಅಲ್ಲ ರಿಯನ್ಶ್ ಅಮ್ಮ ಹೋಸ್ಟ್ ಮಾಡೋದನ್ನ ನೋಡಕ್ಕೆ ಎಕ್ಸೈಟೆಡ್ ಆಗಿದ್ಯಲ್ಲ? ಇಲ್ವಾ? ನಿನ್ ಮುಖ ನೋಡಿದ್ರೆ ಆಗ ಅನ್ಸ್ತಿಲ್ಲ. ಇವರು ಇಲ್ಲಿ ಇದ್ದಾರೆ. ಸೊ ನಾನು ಅಲ್ಲಿ ಸಿಗ್ತೀನಿ ನಿಮ್ಗೆ. ಜಗ್ಗೇಶ್ ಅವ್ರನ್ನು ಮಾತಾಡಿಸ್ತೀನಿ, ನಿಮ್ಗೂ ಎಲ್ಲ ತೋರಿಸ್ತೀನಿ ಹೇಗಾಯ್ತು ಫಂಕ್ಷನ್ ಅಂತ. ಸೊ ಲೆಟ್ಸ್ ಗೋ. ಕೆನಡಾದಲ್ಲಿ ಕನ್ನಡ ಆಗಿದೆ. ಕಿರಣ್ ಅವರು ಅಲ್ಲಿ ನ್ಯಾಷನಲ್ ಮಹಿಮಾ. Very nice meeting you. Same here. Good here. Good to see you all being occupied with busy different things. With full-time job. Full-time 9 to 5 job. Everybody. But actually ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. 150 ಫಾಲೋವರ್ಸ್ ಇದ್ದಾರೆ. ವೆರಿ ಗುಡ್ ರೇಟ್, ತುಂಬ ಚೆನ್ನಾಗಿ ಮಾಡ್ತಾರೆ. ಕಿತ್ತೂರು ಪ್ರಜ್ಞಾ ಜೈನ್ ಅಂತ ಸಿನಿಮಾ ನಮಸ್ತೆ.
ಇವತ್ತು ನಾನು ಕೆನಡಾಲಿ thothapuri ಚಿತ್ರ ಬಿಡುಗಡೆ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ಬಂದಾಗ ಪ್ರಜ್ಞಾ ಜೈನ್ ಅವ್ರನ್ನ ಭೇಟಿ ಮಾಡಿದೆ. ಇವರು ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದಾರೆ. ಭಾಳ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದಾರೆ ಅಂತ ಕೇಳಿ ನನಗೆ ಭಾಳ ಖುಷಿ ಆಯಿತು. ಇವತ್ತು ನನ್ನ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡೋದ್ರಲ್ಲಿ ಅವರು ಕೂಡ ಒಬ್ಬರು. ನಾನು ಅವರ ಒಂದು ಚಾನಲ್ಗೆ ಶುಭ ಹಾರೈಸ್ತೀನಿ. ನಿಮ್ಮ ಚಾನಲ್ಲು ನಾಟ್ ಓನ್ಲಿ ಫಾರ್ ಕೆನಡಾ, ಇಡೀ ವಿಶ್ವದಲ್ಲಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆಲ್ಲಲಿ, ನಿಮಗೆ ಶುಭವಾಗಲಿ, ನಿಮ್ಮ ಚಾನಲ್ ಸಕ್ಸಸ್ಫುಲ್ ಆಗಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಲಿಯುತ್ತಾಳೆ ಕಾವೇರಿ ತಾಯಿ. ಕೆನಡಾದ ಸಂಸ್ಕೃತಿಯಲ್ಲಿ ಕನ್ನಡ ಭಾಷಣ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಟ್ಟಂತ 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಟ್ಟಂತ ನಮ್ಮ ಹೆಮ್ಮೆಯ ಕನ್ನಡಿಗ ಚಂದ್ರ arya sir. Can we have a standing ovation for Chandra arya sir, please? Sir, could you please come over? So, ದಯವಿಟ್ಟು ಮುಂದೆ ಬನ್ನಿ. Chandra arya sir, could you please have your friend, please? ದಯವಿಟ್ಟು ಮುಂದೆ ಬನ್ನಿ. Thank you. ಹೇಳ್ತಾ ಇದ್ದೀನಿ, ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಕೆಲಸ ಮಾಡಿದ್ದು ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ 8 ಕಡೆ ನೀರು ಕುಡಿದಿದ್ದೀನಿ. ಓದಿದ್ದು ಚಿತ್ರದುರ್ಗ, ಹುಬ್ಬಳ್ಳಿ, ಬೆಂಗಳೂರು, ಬಳ್ಳಾರಿ, ಧಾರವಾಡ, ರಾಮನಗರ, ಅದ್ರ ಮಧ್ಯ ಅಪ್ಪಾಜಿಯವರು ಮೈಸೂರು, ಕಾರವಾರದಲ್ಲಿ ಇದ್ರು. ಸೊ ಅಲ್ಲೂ ಓದಿದ್ದೀನಿ. ಸೊ ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ. ಅದೇ ಸರ್ ಜಗ್ಗೇಶ್ ಅವರೇ, ನಾವು ಎಲ್ಲೇ ಹೋಗ್ಲಿ ಕನ್ನಡ ಸಂಘದವ್ರು ಹೋದಾಗ ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರೆ ಅವ್ರು ಹೇಳೋ ಜಾಗದಲ್ಲಿ ನಾನು ಹೋಗಿದ್ದೀನಿ. ಜಗ್ಗೇಶ್ ಅವರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಅದ್ರ ಜೊತೆಗೆ ಅದಲ್ಲದೆ ಸಮಾಜ ಸೇವೆಯಲ್ಲೂ ಅವರು ತುಂಬಾನೇ ತೊಡಗಿಸ್ಕೊಂಡಿದ್ದಾರೆ. ಐ ಥಿಂಕ್ ಅದೇ ಅವರನ್ನ ಪಾಲಿಟಿಕ್ಸ್ ಕಡೆ ತಗೊಂಡ್ಬಂತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲೆಕ್ಟೆಡ್ ಟ್ವೈಸ್ ಆಸ್ ಎನ್ MLA ಅಂಡ್ ನೌ ಹಿ ಇಸ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ ರಾಜ್ಯಸಭಾ. He has a great vision to do a good to his country and to his people. ಅವ್ರು ಎಲ್ಲೂ ಹೇಳ್ಕೊಳ್ಳಲ್ಲ ಅವ್ರು ಮಾಡೋ ಚಾರಿಟಿ ವರ್ಕ್ಸ್ ಬಗ್ಗೆ. ಬಟ್ ಈ ಕೋವಿಡ್ ಶುರು ಆಗೋ ಮುಂಚೆಯಿಂದಾನು ಮನೆ ಹತ್ರ ಯಾರೇ ಕಷ್ಟ ಅಂತ ಬಂದ್ರು ಅವ್ರನ್ನ ಬರೀ ಕೈಯಲ್ಲಿ ಯಾವತ್ತೂ ಕಳಿಸಿಲ್ಲ. ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿನೇ ಕಳಿಸಿದ್ದಾರೆ. ಅಂಡ್ ಜಗ್ಗೇಶ್ ಸರ್ ಇಷ್ಟೆಲ್ಲ ಮಾಡಕ್ಕೆ ಅವರ ಬೆನ್ನೆಲುಬಾಗಿ ನಿಂತಿರುವಂತ ಅವರ ಬ್ಯೂಟಿಫುಲ್ ವೈಫ್ ಪರಿಮಳಾ ಮ್ಯಾಮ್ ಅವ್ರ ಬಗ್ಗೆ ಹೇಳಲೇಬೇಕು. ರೈಟ್ ಫ್ರಮ್ ದ ಬಿಗಿನಿಂಗ್ ಶಿ ಹ್ಯಾಸ್ ಬೀನ್ ಅ ಕಾನ್ಸ್ಟೆಂಟ್ ಸಪೋರ್ಟ್ ಟು ಜಗ್ಗೇಶ್ ಸರ್. ಪರಿಮಳಾ ಮ್ಯಾಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶಿ ಈಸ್ ಅ ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್. ಜಗ್ಗೇಶ್ ಅವ್ರನ್ನ ಫಿಟ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಹಿಂದೆ ಯಾರ ಒಂದು ಎಫರ್ಟ್ಸ್ ಇದೆ ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ಕಮಿಂಗ್ ಆಲ್ ದ ವೇ ಹಿಯರ್. ಅಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಕಾಯ್ತಾ ಇರೋ ಮೂಮೆಂಟ್ ಜಗ್ಗೇಶ್ ಸರ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು. ಓವರ್ ಟು ಯು ಸರ್. ಅವ್ರು ಮೈಕ್ ಕೊಡೋಕೆ ಮುಂಚೆ ಇನ್ನೊಂದು ಹೇಳ್ಬೋದು ನೋಡಿ. ಜಗ್ಗೇಶ್ ಸರ್, I forgot one thing. He is also blessed with 2 kids, Gururaj and Etiraj ಅಂತ. 2 ಗಂಡು ಮಕ್ಕಳು ತಂದೆ ಅಲ್ದೇನೆ ಅವ್ರ ತಾತ ಕೂಡ ಆಗಿದ್ದಾರೆ. ಅವರು ನೋಡಿದ್ರೆ ಯಾರು ಹೇಳ್ಬೋದು ಅವ್ರ ತಾತ ಅಂತ. ಅಷ್ಟು ಹ್ಯಾಂಡ್ಸಮ್ ಅಂಡ್ ಸ್ಲಿಮ್ ಆಗಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮ್ಯಾಮ್, ಕ್ಯಾನ್ ಯು ಆಲ್ಸೋ ಹ್ಯಾವ್ ಮಾಡಿದ ನಾನು ಎಸ್ಕೇಪ್ ಆಗಬೇಕು ಅಂತ ಇದ್ದೆ. ಕಾರಣ ಯಾಕೆಂದರೆ ನನ್ನ ಜರ್ನಿ ಇಷ್ಟ ಆಗೋದಿಲ್ಲ. ತುಂಬ 24 ಗಂಟೆ ಎಲ್ಲ ಒಂದು ಕಡೆ ಕೂತ್ಕೊಳಕ್ಕಾಗಲ್ಲ, ಹೋಗ್ಬಿಡೋಣ ಅಂತ. ಆದರೆ ಅದ್ರ ಜೊತೆಗೆ ನಮ್ಮದು ವೀಸಾ ಪ್ರಾಬ್ಲಮ್ಮು ಅದೆಲ್ಲ ಆದಾಗ ಗುರುಗಳು ಇಮಿಡಿಯೇಟಾಗಿ ಇಂಟರ್ವ್ಯೂನಾದರು. ಒಂದು ಕೆನಡಾ ಪಾರ್ಲಿಮೆಂಟಲ್ಲಿ ಆ ಕನ್ನಡದ ಧ್ವನಿ ಬಂದಾಗ ನಮಗೆಲ್ಲ ಎದೆ ಉಬ್ಬು ಬಂತು ಯಜಮಾನರನ್ನ ನೋಡಿದಾಗ. ಯಾಕೆಂದರೆ ನಾವು ಕನ್ನಡವನ್ನು ಹೃದಯದಿಂದ ಪ್ರೀತಿಸೋಕ್ಕೆ ಶುರು ಮಾಡಿದ್ದೆ ನನ್ನ ನೆಚ್ಚಿನ ಗುರುಗಳು ಡಾಕ್ಟರ್ ರಾಜ್ಕುಮಾರ್. ನಾನು ಏನು ಹುಚ್ಚ, ನನ್ನ ಮುಂದೆ ಏನು ಬೇಕಾದ್ರೂ ಇಟ್ಬಿಡಿ ಸುತ್ತಲೂ. ಇದು ಬೇಕಾ ಅದು ಬೇಕಾ ನಾನು 3 ಹೊತ್ತು ಊಟ ಕೊಡಿ, ನನಗೆ ಒಂದು ಆ್ಯಕ್ಟ್ ಮಾಡೋಕ್ಕೆ ಜಾಗ ಕೊಡಿ, ನಾನು ಐ ವಾಂಟ್ ಟು ಆ್ಯಕ್ಟ್ ಅಂತ ಹೇಳೋನು ನಾನು. ಅವನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ನಾಳೆ ಸಾಯ್ತೀನಿ ಅಂದರೆ ಹಿಂದಿ ದಿನ ಕೂಡ ಆ್ಯಕ್ಟ್ ಮಾಡ್ಬೇಕು ನಾನು. ದಟ್ ಈಸ್ ದಿ ನಾವೊಬ್ಬ ಕಲಾವಿದ ನಾನು, ಅಷ್ಟೇ. ಅದು ಮಾತ್ರ ಗೊತ್ತು. ಮಿಕ್ಕಿದ್ದು ಏನೇನು ಬಂದಿದ್ದಾವೆ ಅದೆಲ್ಲವೂ ದೇವರ ಆಶೀರ್ವಾದ, ನನ್ನ ಹಿರಿಯರ ಆಶೀರ್ವಾದ. ಅದ್ಭುತ. ನಾನು ಬೇಸಿಕ್ಕಾಗಿ ನಾನು ಸಂಘದಿಂದ ಬಂದಂಥವ್ನು ನಾನು.
ನಾನು ಐ ಕಮ್ ಫ್ರಮ್ RSS. ಅದು ಎಂಥ ಅದ್ಭುತ ಅಂತ ಅಂದರೆ ಇವತ್ತು ಎಲ್ಲ ಸಂತೋಷ ಖುಷಿ ಇದು ನನಗೆ ಐ ಥಿಂಕ್ ಮರೆಯೋಕ್ಕಾಗದೇ ಇರೋಂಥ ದಿನ. ಒನ್ಸ್ ಅಗೇನ್ ವೆಲ್ಕಮ್, ರಿಪೀಟೆಡ್ಲಿ ವೆಲ್ಕಮ್. ಐ ಬಿ ಥ್ಯಾಂಕ್ ಯು ಸೊ ಮಚ್. ಒಟ್ಟೊಟ್ಟಿಗೆ ನಿಮ್ಮ ಜೀವನವನ್ನು ಯೋಚನೆ ಮಾಡಿ, ಇನ್ನೊಂದು ಕಡೆ ನಿಮ್ಮ ದೇಶವನ್ನು ಯೋಚನೆ ಮಾಡಿ ಅನ್ನೋದೇ ನನಗೆ ನಿಮ್ಮಲ್ಲಿ ವಿನಂತಿ ಅಷ್ಟೇ. ನಮ್ಮ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಕಾದಂಬರಿಗಳನ್ನ ಓದಿ, ಕನ್ನಡ ಸಿನಿಮಾಗಳನ್ನ ಓದಿ, ಸಾಧ್ಯ ಆದಷ್ಟು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಮಾತಾಡ್ಸೋದು ಕಲಿಸಿ. ನಿಮ್ಮ ಕನ್ನಡ ಕಾಗುಣಿತ ನಿಮ್ಮ ಮನೆ ನಾಲಿಗೆ ಎಲ್ಲದರಲ್ಲಿರಬೇಕು. ಒಂದು ರಾಯರು ಬೃಂದಾವನದಲ್ಲಿ ಕೂತ್ಕೊಂಡ ಏನೇನಾಗಿದೆ ನನಗೆ ಮಾತ್ರ ಗೊತ್ತೋದು. ನಾನು ಎಲ್ಲವೂ ಆಸ್ವಾದಿಸಿದ್ದೀನಿ, ಆನಂದ ಪಟ್ಟಿದ್ದೀನಿ. ನನಗೆ ಏನಾದರೂ ಒಂದು ಬೇಕು ಅಂತ ನಾನು ಇವರು ಹುಡುಗರು ಹೆಂಗೆ ಅಂದರೆ ಸರ್, ಏನು ಲವ್ ಮಾಡೋ ಟೈಮಲ್ಲಿ ಅವ್ರ ಬಿಲ್ಡಪ್ಗಳನ್ನ ನೋಡಬೇಕು ಸರ್. ಏನು ಹೂವು ಹಿಡ್ಕೊಳೋದೇನು, ಆ ನೀಲ್ ಡೌನ್ ಮಾಡ್ಕೊಂಡು ಕೊಡೋದೇನು, ಆಮೇಲೆ ಸೆಲ್ಫಿ ಅಂದ್ರೆ ಏನು ಎಲ್ಲ ಆಗುತ್ತೆ ಸರ್. ಮದುವೆ ಅಂತೂ ಆಗ್ತಾರೆ ಭಾಳ ಖುಷಿಯಾಗಿ ಸರ್. 1 ಇಯರ್ ಆದಮೇಲೆ ಭಯಂಕರ ಮೆಟೀರಿಯಲಿಸ್ಟಿಕ್ ಸರ್ ಈ ಹುಡುಗರು. ಅವ್ರು ಬರೀ ದುಡಿಯೋದು, ಆ ಡಾಲರ್ಸ್ ಎಣಿಸೋದು, ಆ ಬೀರುನಲ್ಲಿ ತೆಗೆದಿಕ್ಕೋದು, ಬೆಂಗಳೂರಿಗೆ ಹೋಗಿ ಸೈಟ್ ಮಾರೋದು, ಇಷ್ಟರಲ್ಲೇ ಇರ್ತಾರೆ ಪಾಪ. ಪಕ್ಕದಲ್ಲಿ ತಿರ್ಕೊಂಡು ಹೆಂಡ್ತಿಗೆ ಅಟ್ಲೀಸ್ಟ್ 1-2 ಮಾತು ಒಳ್ಳೆ ಮಾತಾಡ್ಕೊಂಡು, ಚಿನ್ನ ಹೆಂಗಿದ್ಯಮ್ಮ, ಆರಾಮಾಗಿದ್ಯಾ, ಸುಮ್ಮನೆ ಹಂಗೆ ಒಂದ್ಸಲ ಚಮಕಾಯಿಸ್ಕೊಂಡಿದ್ದೆ ಅಲ್ವೇನಪ್ಪ, ತಲ್ದಿ ಮಂತ್ರಗಳೆಲ್ಲ ಇರಬೇಕಾಯ್ತು ಸರ್. ಇದೆಲ್ಲ ಯಾವುದೂ ಇಲ್ಲ ಸರ್ ಈ ಹುಡುಗರಿಗೆ. ಇಲ್ಲಿ ಪಾರಿನ ಮಂದಿ ಕೆಟ್ಟೋಗ್ಬಿಟ್ಟವ್ರೆ. ಎಲ್ಲರಿಗೂ ಅದು ವೈರಲ್ ಆಗಿದೆ. ಸೊ ಅದು ತುಂಬಾ ನಮಗೆ ಹೆಮ್ಮೆ ಇದೆ. ಸೊ ನಿಮ್ಮಂತ ಒಬ್ಬರು ಕನ್ನಡಿಗ MP ಕೆನಡಾ ಪಾರ್ಲಿಮೆಂಟ್ ಇರೋದು ನಮಗೆ ತುಂಬಾನೇ ಹೆಮ್ಮೆ ವಿಷಯ. ಸೊ ಒಂದೆರಡು ಮಾತು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಪರವಾಗಿ ಏನಾದರೂ ಹೇಳಕ್ಕೆ. ನೀವು ಕೆನಡಾ ದೇಶದಲ್ಲಿ ಟೊರೊಂಟೊದಲ್ಲಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ರಲ್ಲ, ದಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ನಾವು ಒಂದ್ಸರಿ 55 ಸೆಕೆಂಡ್ ಅಷ್ಟೇ ಮಾತಾಡಿದೆ, ಬಟ್ ನೀವು ಪುಟ್ಟಿಂಗ್ ಯುವರ್ ಹಾರ್ಟ್ ಇನ್ ಆ್ಯಂಡ್ ಕನ್ನಡದಲ್ಲಿ ವಿಡಿಯೋ ಮಾಡಿ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಜನರಿಗೆ ಇಲ್ಲಿ ಕೆನಡಾದಲ್ಲಿ ನಮ್ಮ ಜೀವನ ಹೇಗಿದೆ, ನಮ್ಮ ಕನ್ನಡದವ್ರು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀರಲ್ಲ, ಅದು ಯು ಆರ್ ಡೂಯಿಂಗ್ ಮಚ್ ಬೆಟರ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಥ್ಯಾಂಕ್ ಯು ಗೈಸ್. ಸೊ ಇವಾಗಷ್ಟೇ ಇವೆಂಟ್ ಮುಗೀತು. ಜಗೇಶ್ ಸರ್ ಅವ್ರ ಜೊತೆ ನೀವು ನೋಡಿದ್ರಿ. ಇವಾಗ ಎಲ್ಲರೂ ಅಲ್ಲಿ ಅವರ ಫೋಟೋ ತಗೊಳಕ್ಕೆ ಕಾಯ್ತಾ ಇದ್ದಾರೆ. ಅವ್ರ ಜೊತೆಗೆ ಫುಲ್ ಕ್ರೌಡ್ ನೋಡ್ತಾ ಇರ್ಬೋದು. ಕೇಕ್ ಕಟ್ಟಿಂಗ್ ಮಾಡಿದ್ವಿ ಅವ್ರ ಜೊತೆ. ಇವಾಗ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆ MP ನಮ್ಮ ಕನ್ನಡ MP ಬಂದಿದ್ರು. ಅವ್ರ ಜೊತೆ ನಾನು ಮಾತಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇವತ್ತಿನ ದಿನ ಜಗೇಶ್ ಸರ್ ಇವೆಂಟ್ ಮುಗಿಸಿ ಇವಾಗಷ್ಟೇ ಮನೆಗೆ ಬಂದಿದ್ದೀವಿ. ಫುಲ್ಲು ಟಯರ್ಡ್ ಆಗಿದೆ. 11 ಆಯಿತು. ಬೆಳಗ್ಗೆ 10 ಗಂಟೆ ಮನೆ ಬಿಟ್ಟಿದ್ದೀವಿ. ಸೊ ಇವಾಗ 11 ಆಗಿದೆ. ಫುಲ್ ಟಯರ್ಡ್ ಆಗಿದೆ. ಇನ್ನೇನು ಮಲ್ಗೋದು. ಜಗೇಶ್ ಸರ್ ಕೂಡ ನಾಳೆ ರಿಟರ್ನ್ ಹೋಗ್ತಾ ಇದ್ದಾರೆ, ಅಂದರೆ ಸಂಡೇ. ಸೊ ಜಸ್ಟ್ 4 ಡೇಸಿಗೆ ಬಂದಿದ್ರು ಕೆನಡಾಗೆ. ಅಷ್ಟು ಬ್ಯುಸಿ ಶೆಡ್ಯೂಲಿಂದಾನು ಟೈಮ್ ತಗೊಂಡು ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನಮಗೆ. ಆ್ಯಂಡ್ ಪ್ರೋಗ್ರಾಮ್ ಕೂಡ ಎಲ್ಲನೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಒಬ್ಬರು ಮನೆಯಲ್ಲಿ ದೀಪಾವಳಿ ಸೆಲಿಬ್ರೇಷನ್ಸ್ ಎಲ್ಲ ಇತ್ತು. ಅವ್ರ ಜೊತೆ ದೀಪಾವಳಿ ಸೆಲಿಬ್ರೇಷನ್ ಮಾಡಿ ಕ್ರ್ಯಾಕರ್ಸ್ ಎಲ್ಲ ಸ್ವಲ್ಪ ಎಲ್ಲ ಬಿಟ್ಟು ಚೆನ್ನಾಗಿ ಫುಲ್ ಮಜಾ ಮಾಡಿದ್ವಿ. ರೇಯಾನ್ಸ್ಗಂತೂ ಫುಲ್ ಟಯರ್ಡ್ ಆಗಿ ಇವಾಗ ಬಂದು ಮಲ್ಕೊಂಡಿದ್ದಾನೆ. ಇನ್ನು ನಾವು ಎಲ್ಲ ಮಲ್ಕೊಳ್ಳೋದು. ಹಾಗೆ ನಮ್ಮ ಕೆನಡಿಯನ್ MP ಕನ್ನಡಿಗ MP ನಮ್ಮ ಚಂದ್ರ ಆರ್ಯ ಅವ್ರ ಜೊತೆ ಮಾತಾಡಿದ್ದು, ಅವರು ಮಾತಾಡಿದ್ದು ಎಲ್ಲ ತುಂಬ ಖುಷಿ ಆಯಿತು. ಸೊ ಎನಿವೇಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗ್ರಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.